guys, welcome back to my channel. Today we are whatever. Hey guys, everyone, please welcome back to my channel. Whatever things I am not in. ಅಂತ ಬಿಕ್ಕಳ್ತಾ ಇದ್ರೆ ನನಗೆ Videos ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. Okay. Hi guys, welcome. Whatever, welcome back to my channel. I've already come to my channel. Thank you so much guys for watching my previous videos, but also watch my this video. But whatever. ನಿಮ್ದಪ್ಪಯ್ಯ ಅಂತೀನಿ ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ನಿಮಗೆ ಒಂದು ಕ್ವೆಶನ್ ಬಿಫೋರ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಟೇಕ್ 5 seconds ಆ್ಯಂಡ್ ಗೆಸ್ ವಾಟ್ ಈಸ್ ದ ಓಕೆ ಕನ್ನಡ. ನನ್ನ ಡ್ರೆಸ್ ಕಲರ್ ಏನಿದೆಯಲ್ಲ ಅದಕ್ಕೂ ಇವತ್ತು ನಾವು ಮಾಡೋದು ವಿಡಿಯೋಗೂ ಒಂದು ಕನೆಕ್ಷನ್ ಇದೆ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಓಕೆ ಗಾಯ್ಸ್, ಇನ್ನೂ ಒಂದು ಕ್ಲೂ ಇದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. Guys, your time begins now. In a ವಿಡಿಯೋದಲ್ಲಿ ಐ ಥಿಂಕ್ ನಿಮ್ಗೆ ಆಲ್ರೆಡಿ ವಿ ಹ್ಯಾವ್ ಗಿವನ್ ಇನಫ್ ಕ್ಲೂಸ್ ಫಾರ್ ಯು. ಓಕೆ, ಅದು ಕೂಡ ನಿಮಗೆ ಮೋಸ್ಟ್ಲಿ ಗೊತ್ತಾಗಲಿಲ್ಲ ಅಂತಂದರೆ ದಟ್ಸ್ ಫೈನ್, ನೋ ಪ್ರಾಬ್ಲಮ್ ಗೈಸ್. ಐ ಆಮ್ ಹಿಯರ್. ಬರೀ ಡೌಗಳು ನಿಂದು. ಏನಂತ ಹೇಳೋಕ್ಕೂ ಮುಂಚೆ ಒಂದ್ಸಲ ನಿಮಗೆ ಸೆಟಪ್ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಗೈಸ್, ನಿಮ್ಗೆ ಇದು ಅರ್ಥ ಆಗುತ್ತೆ ಅಂತಂದರೆ ನಿಮ್ಮಷ್ಟು ಗ್ರೇಟ್ ಪೀಪಲ್ ಯಾರೂ ಇಲ್ಲ. ಯಾಕಂದ್ರೆ ನನಗೆ ಅರ್ಥ ಆಗ್ತಾರೆ ಇದೇನು ಸೆಟಪ್ ಅಂತ ಹೇಳ್ಕೊಂಡು. ಅರ್ಥ ಆಯ್ತು ಅನ್ಸುತ್ತೆ. ಬಟ್ ಇಫ್ ಯು ಆರ್ ಫೆಮಿಲಿಯರ್ ವಿತ್ ಆಲ್ ದೀಸ್ ಐಟಮ್ಸ್ ಅಲ್ವಾ, ಇನ್ಫ್ಯಾಕ್ಟ್ ನನಗೆ ಕೇಳಬೇಡಿ ಯಾವ್ಯಾವ ಐಟಮ್ ಅಂತ ಹೇಳ್ಕೊಂಡು. ಅದಕ್ಕಂತ ನಾವು ಒಬ್ಬರನ್ನ ಏನು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಇದ್ರ ಬಗ್ಗೆ ಮಾಡೋಕ್ಕೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೀಗೆ ಕುಕ್ಕಿಂಗ್ನಲ್ಲಿ ಚಾಕ್ಲೇಟ್ ಮೋಸ ಮಾಡೋದನ್ನು ಹೇಳ್ಕೊಟ್ಟಿದ್ವಿ. ಸೊ ಓಕೆ, ವಾಟ್ ಎವರ್, ಮೋಸಿ ಓಕೆ ಮೋಸಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾವು ಕೊಟ್ಟಿರೋ ದೇಶ ಇದು. ಲಾಸ್ಟ್ ವಿಡಿಯೋದಲ್ಲಿ ನೀವು ಚಾಕ್ಲೇಟ್ ಮೂಸ್ ಹೇಗೆ ಮಾಡೋದನ್ನ ನೋಡ್ಕೊಂಡ್ರಿ. ಇವತ್ತು ನಾವು ಕ್ಯಾಂಡಲ್ ಮೇಕಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ದ ಥೀಮ್ ಈಸ್ ಲ್ಯಾವೆಂಡರ್ ಕ್ಯಾಂಡಲ್ ಮೇಕಿಂಗ್. ಲ್ಯಾವೆಂಡರ್ ಫ್ರೇಗ್ರೆನ್ಸ್. ಸಾರಿ ಗೈಸ್, ಲ್ಯಾವೆಂಡರ್ ಫ್ರೇಗ್ರೆನ್ಸ್. ಲ್ಯಾವೆಂಡರ್ ಕ್ಯಾಂಡಲ್ ಇಲ್ಲ, ಲ್ಯಾವೆಂಡರ್ ಫ್ರೇಗ್ರೆನ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? A few moments later. ಇವಾಗ ನಾವು ಕ್ಯಾಂಡಲ್ ಮೇಕಿಂಗ್ ಹೇಗೆ ಮಾಡೋದಂತ ನೋಡೋಣ. ಸೊ ಫಸ್ಟ್ ಪ್ರೊಸೀಜರ್. ಓಕೆ, ಈ ಕ್ಯಾಂಡಲ್ ಮೇಕಿಂಗ್ಗೆ ಬೇಕಾದಂಥ ಸಾಮಗ್ರಿಗಳು, ಐಟಮ್ಸ್. ಓಕೆ, ಐಟಮ್ಸ್. ಇವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನಾವು ಕ್ಯಾಂಡಲ್ ಮೇಕಿಂಗ್ಗೆ ಬೇಕಾದಂತಹ ಸಾಮಗ್ರಿಗಳು. ಫಸ್ಟ್ ಒನ್ ಇಸ್ ಸೋಯಾ ವ್ಯಾಕ್ಸ್ ಆ್ಯಂಡ್ ನೆಕ್ಸ್ಟ್ ಕಲರಿಂಗ್ ವಾಟ್ ಎವರ್. ನೀನೇ ಹೇಳ್ಬಿಡು. ಇದು ಬಂದು ಮಿಕಾ ಪೌಡರ್. ಸೊ ಪಿಂಕ್ ಏನು ನೋಡ್ಕೊಳ್ಳಿ, ಪಿಂಕ್ ಮೇಕಪ್ ಪೌಡರ್ ಏನಂತ ಕೇಳಕ್ ಹೋಗ್ಬೇಡಿ ಪ್ಲೀಸ್, ಗೂಗಲ್ ಮಾಡ್ಬಿಡಿ. ಓಕೆ, ದೆನ್ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ಬೇಕು. ಮೆಷರಿಂಗ್ ಕಪ್. ಓ ಮೈ ಗಾಡ್, ಯು ನೋ ಗೈಸ್, ಲಾಸ್ಟ್ ಟೈಮ್ ನೆನಪಿದೆ ನಿಮಗೆ ಮೆಷರಿಂಗ್ ಕಪ್, ಡಿಜಿಟಲ್ ಥರ್ಮೋಮೀಟರ್ ಸ್ಪ್ರೇ. ಅಕ್ಕ ಅವರು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ ಎಲ್ಲ ಐಟಮ್ಸು ತೊಗೊಂಡು ಬಂದುಬಿಟ್ಟಿದ್ದಾರೆ. ಓಕೆ, ಲೆಟ್ ಸ್ಟಾರ್ಟ್ ನಾವು. ಈ ಮೆಷರಿಂಗ್ ಕಪ್ಪಲ್ಲಿ 45 grams ಸೋಯಾ ವ್ಯಾಕ್ಸನ್ನು ಫಸ್ಟ್ ಹಾಕೊತಿದ್ವಿ ಇಲ್ಲಿ ಆಲ್ರೆಡಿ. ಸೊ ಇಲ್ಲಿ ನಾವು ಪಾಕೆಟ್ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀವಿ ಮೆಜರ್ಮೆಂಟಿಗೋಸ್ಕರ. ಇದು ನಮ್ಮದು ಸದ್ಯಕ್ಕೆ ಮೆಷರಿಂಗ್ ಕಪ್. ಇಲ್ಲಿ ಇಟ್ಬಿಟ್ಟು 45 ಗ್ರಾಮ್ ಅಷ್ಟು ನಾವು ಸೋಯಾ ವ್ಯಾಕ್ಸ್ನ ಹಾಕಬೇಕು ಇದಕ್ಕೆ. 0 ಇದೆ ಇವಾಗ ವಿತ್ ಇಂದ ಗ್ಲಾಸ್ ಕೆಪ್ ಅದು ಮೆಷರ್ ಮಾಡ್ಕೊಂಡಿದ್ದೆ. ಸೊ ಇವಾಗ ವ್ಯಾಕ್ಸ್ ಹಾಕೋಣ. ಸೊ ವ್ಯಾಕ್ಸ್ ಹಾಕಿದ್ರೆ 36 ಇದೆ. ಸೊ ವಿ have to take 45 grams. ಅದು ಎಕ್ಸಾಕ್ಟ್ 45 ಗ್ರಾಮ್ ಹಾಕಬೇಕು, ಸ್ವಲ್ಪ ಎಕ್ಸ್ಟ್ರಾ ಆಗುತ್ತಲ್ಲ. ಇಲ್ಲ ಬಿಕಾಸ್ ಇದು ನಮ್ಮ ಕ್ಯಾಂಡಲ್ ಮಾಡೋ ಲೈಕ್ ಫೈನಲ್ ಔಟ್ಪುಟ್ ಒಳಗಡೆ ಇಡಿಸಬೇಕು. ಇದು 200 ಗ್ರಾಮ್ಸ್ ಇದೆ. ಸೊ ಅದಕ್ಕೋಸ್ಕರ 180 ಗ್ರಾಮ್ ಅಷ್ಟು ಫಿಲ್ ಮಾಡಬೇಕು. ಸೊ ಈಚ್ ಲೇಯರ್ 45 ಗ್ರಾಮ್ಸ್ ಆಗಬೇಕು. ಗಾಡ್, ನಾವು ಬೌಲಲ್ಲಿ ನಾವೇನು 45 ಗ್ರಾಮ್ ಅಷ್ಟು ಈ ಸೋಯಾ ವ್ಯಾಕ್ಸ್ ಹಾಕಿದ್ದೀವಲ್ಲ ಅದು ಸೊ ಮೆಲ್ಟ್ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಬೇಕಲ್ಲ, ಅದು ಮೆಲ್ಟ್ ಆಗ್ತಾ ಇದೆ ಲೈಟಾಗಿ, ನೀರು ಥರ ಆಗ್ತಿದೆ. ಅದು ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಕ್ಕ ಸ್ವಲ್ಪ ಎಸ್ಥೆಟಿಕ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಪಾತ್ರೆ ಮಾತ್ರ ಹಂಗಿಲ್ಲ, ಬಟ್ ಸ್ಪ್ಯಾಚುಲಾ ವಿ ಹ್ಯಾವ್ ಟು ಯೂಸ್ ಎಸ್ಥೆಟಿಕ್. ಪಾತ್ರೆ ಚೆನ್ನಾಗಿರೋದು ಯೂಸ್ ಮಾಡಿದ್ರೆ ಹಾಳಾಗೋಗುತ್ತೆ, ಇದು ವ್ಯಾಕ್ಸ್ ಅಲ್ವಾ. ಸೊ ಇಟ್ಸ್ ಸೋ ಗುಡ್. ನೋಡಿ ಹೆಂಗಿದೆ ಅಂತ. ಬರೀ ಇಂಥದೇ ಡಿಜಿಟಲ್ ಥರ್ಮೋಮೀಟರ್. ಸೊ 43 ಡಿಗ್ರಿ ಸೆಲ್ಸಿಯಸ್ ಎಷ್ಟಿರ್ಬೇಕು? ನಾವು ಏನಾದ್ರು ಗ್ಯಾಸ್ ಆಫ್ ಮಾಡಿಲ್ಲ, ಮೆಷರ್ ಮಾಡ್ತಾ ಇದೀವಿ. ಸೊ 106 ಎಷ್ಟು ಇರ್ಬೇಕು ಫಸ್ಟ್? 80 ಡಿಗ್ರಿ ಸೆಲ್ಸಿಯಸ್. ಈಗ ಅದು ಆಕ್ಚುಲಿ ಮೆಲ್ಟ್ ಆಗಿದೆ, ಜಾಸ್ತಿ ಮೆಲ್ಟ್ ಮಾಡ್ಬಿಟ್ಟಿದೆ. ಕ್ಯಾಂಡಲ್ ದೇವ್ರಿಗೆ ಈ ಕ್ಯಾಂಡಲ್ ದೇವ್ರಿಗೆ ಗೈಸ್. ನನ್ನ ಒಂದು ನೋವೇನಿದೆ ಅನ್ನೋದನ್ನ
ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. 80 ಡಿಗ್ರಿ ಆಗ್ಬೇಕಿತ್ತಂತೆ, ಜಾಸ್ತಿ ಯಾಕ ಕುದಿಸಿ ಅದಕ್ಕೆ 140 130ಗೆ ಇಟ್ಬಿಟ್ಟಿದ್ದಾರೆ. ಇವಾಗ ಸ್ವಲ್ಪ ಕೂಲ್ ಡೌನ್ ಮಾಡ್ಬೇಕು. ಅದು ಮೆಲ್ಟ್ ಆಗಬೇಕಾದ್ರೆ ಏನದು ಗ್ಯಾಸ್ ಆಫ್ ಮಾಡೋದು ಮರ್ತ್ ಬಿಟ್ವಿ ನಾವು. ಅಷ್ಟೇ, ಗ್ಯಾಸ್ ಜಸ್ಟ್ ಆಫ್ ಮಾಡಿ ಮರ್ತ್ಬಿಟ್ವಿ ಅಷ್ಟೇ. ನೀವು ಬೇಕಾದ್ರೆ ಮರಿಯೋದಕ್ಕೆ ಹೋಗ್ಬೇಡಿ. ಅದು 60 ವರೆಗೂ ಅದು ಡೌನ್ ಆಗ್ಬೇಕು. 60 ಡೌನ್ ಇವಾಗ 131 ಇದೆ, 60 ತನಕ ಆದ್ರೆ ನಾವು ನೆಕ್ಸ್ಟ್ ವ್ಯಾಕ್ಸ್ ಮಾಡಕ್ಕೆ ಕ್ಯಾಂಡಲ್ ಮಾಡಕ್ಕೆ ರೆಡಿ ಆಗುತ್ತೆ. ಆ ಲೆವೆಲ್ ಕುದಿಸ್ಬಿಟ್ಟಿದ್ದಾರೆ ಅಂತಂದ್ರೆ ರೂಮ್ ಎಲ್ಲ ಫುಲ್ ಫ್ರೇಗ್ರೆನ್ಸ್ ತುಂಬಿ ತುಡ್ತಾ ಇದೆ ಗೈಸ್. ಉಸಿರಾಡಕ್ ಕೂಡ ಆಗ್ತಾನೆ ಇಲ್ಲ. ಅಲ್ಲ ಕಡೆ ಕಿಟಕಿ ಆನ್ ಮಾಡು ಕೂಡ ಇಷ್ಟೊಂದು ಘಾಟ್ ಬರ್ತಾ ಉಂಟಲ್ಲೇ. ಫ್ಯಾನೇ ತಿರುಗ್ತಿಲ್ಲ. ಅಯ್ಯೋ, ಆಲ್ರೆಡಿ ವ್ಯಾಕ್ಸ್ ಆಲ್ಮೋಸ್ಟ್ 60 ಬಂದಿದೆ. ಇವಾಗ ನಾವು ಕಲರಿಂಗ್ ಆಡ್ ಮಾಡಬೇಕು. ಸೊ ಇವಾಗ ಸದ್ಯಕ್ಕೆ ಇದು ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡ್ತಾ ಇದೀವಿ. ನಿಮ್ಗೆ ಯಾವ್ದು ಕಲರ್ ಬೇಕೋ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ಸ್ವಲ್ಪ ಹಾಕೊಳ್ತಾ ಇದೀನಿ ನಾನು ಇದಕ್ಕೆ, ಜಸ್ಟ್ ಕಲರ್ ಮಿಕ್ಸ್ ಮಾಡ್ಕೊಳಕಂತ. ಸೊ ಇವಾಗ ಇದು ವ್ಯಾಕ್ಸ್ ಮೆಲ್ಟ್ ಆಗ್ತದೆ. ಸೊ ಬೇಗ ಮಾಡ್ಬೇಕು ತಡಿಯಮ್ಮ. ಇದಕ್ಕೆ ಕಲರ್ ಹಾಕಿದೀವಿ. ಸ್ವಲ್ಪ ಏನದು ಸ್ವಲ್ಪ ವ್ಯಾಕ್ಸ್ ಹಾಕ್ಬಿಟ್ಟು ಸ್ವಲ್ಪ ಬ್ಲೂ ಕಲರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದೀವಿ. ಅಯ್ಯೋ ತಡಿಯೇ. It is too late guys, we have to do it fast. ಆಲ್ರೆಡಿ ಹೇಳ್ದಂಗೆ ಗೈಸ್, ಈ ಕ್ಯಾಂಡಲ್ ದೇವಿಗೆನೆ. ಇವಳು ಎಷ್ಟು ಅರ್ಜೆಂಟ್ ಮಾಡ್ತಿದ್ದಾಳೆ. ಬಿಕಾಸ್ ವ್ಯಾಕ್ಸ್ ಮೆಲ್ಟ್ ಆಗ್ಬಿಟ್ರೆ ಆಮೇಲೆ ಏನ್ ಮಾಡಕ್ಕೂ ಬರಲ್ಲ, ಅದಕ್ಕೋಸ್ಕರ. ಈಗ ಗೊತ್ತಿರಲಿಲ್ಲ ಆಯ್ತಾ ನಿಂಗೆ ಮುಂಚೆನೆ? ಇಷ್ಟು ಬೇಗ ಮೆಲ್ಟ್ ಆಗೋದಂತ ಸೀನಿಗೆ ಅನ್ಕೊಂಡೇ ಇರಲಾಗಿತ್ತು. ಸೊ ಸಾಕು ಅನ್ಸುತ್ತೆ ನೋಡಿ, ಡಾರ್ಕ್ ಬ್ಲೂ ಬಂತಲ್ಲ, ಸಾಕು ಅನ್ಸುತ್ತೆ. ಎಸೆನ್ಷಿಯಲ್ ಆಯಿಲ್ ಓಕೆ, ಈಗ ನಾವು ಎಸೆನ್ಷಿಯಲ್ ಆಯಿಲ್ ಮೆಷರಿಂಗ್ ಇದೆಲ್ಲ ಮೆಷರಿಂಗ್ ಇಂದು. I'm gonna kill myself. Wow. I'm going to kill myself and it's your fault. ಎಷ್ಟು ಆಫ್ ತಗೊಂಡಿದ್ಯಾ? ಲೈಕ್ 1 ml ಐ ಥಿಂಕ್. 1 ml ಏನು? 1 ml ಲ್ಯಾವೆಂಡರ್ ಫ್ರೇಗ್ರೆನ್ಸ್ ಹಾಕಿದ್ದಾರೆ ಮತ್ತೆ ಹಾಗೆ ಮಿಕ್ಸ್ ಮಾಡಿದ್ದಾರೆ. ಇದಕ್ಕೆ ಸ್ಮೆಲ್ ಸಕ್ಕ ಬರ್ತದೆ. ನಂಗೆ ಯಾಕೆ ಮೂಗು ಸ್ಮೆಲ್ ಹೋಗ್ಬಿಟ್ಟಿದೆ. ಅವಳದೆಲ್ಲ ಹೋಗ್ಬಿಟ್ಟಿದೆ. ಈಗ ನೋಡಿ ಸ್ವಲ್ಪ ಆಲ್ರೆಡಿ ತೊಳಿಟ್ಟಿದ್ದೀನಿ. ಸೊ ಜಸ್ಟ್ ಇವಾಗ ಡ್ರೈ ಮಾಡ್ತಾ ಇದ್ದೀವಿ ಲೋಟನ. ಚೂರು ವಾಟರ್ 0 ಇದೆ. ಸೊ ಅಪ್ ಟು 45 ಗ್ರಾಮ್ ಬರಬೇಕಿತ್ತು ಆ್ಯಕ್ಚುಲಿ. ಎಷ್ಟು ಮೆಲ್ಟ್ ಆಗಿ ಹೋಗಿದೆಯೋ ಗೊತ್ತಿಲ್ಲ. ನೋಡಿ 26 ಗ್ರಾಮ್ ಹಿಡಿದು 50 ಇರುತ್ತಾ? ಇಲ್ಲ ಸ್ಪ್ಯಾಚುಲಾ 25 ಗ್ರಾಮ್. ನಾಟ್ ಇವನ್ ಓಕೆ, ಮೋರ್ ದನ್ ಹಾಫ್ ಬಂದಿದೆ. ಇನ್ ಕೇಸ್ ನೀವೇನಾದ್ರು ಮಾಡ್ತಾ ಇದ್ರೆ ದಯವಿಟ್ಟು ಒಬ್ಬ ಪ್ರೊಫೆಷ್ನಲ್ ಇದ್ದವ್ರನ್ನ ಕರ್ಕೊಂಡು ಮಾಡಿ. ಯಾಕಂದ್ರೆ ನಮ್ಮಲ್ಲಿರೋ ಪ್ರೊಫೆಷ್ನಲ್ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನ್ನ ಕಡೆ ನೋಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ಇನ್ ಕೇಸ್ ನೀವೇನಾದ್ರು ಮಾಡ್ಬೇಕಂತಿದ್ರೆ ದಯವಿಟ್ಟು ತ್ವರಿತ ತಜ್ಞರಿಂದ ಮಾಡಿಸಿಕೊಳ್ಳುವಾಗಿ ವಿನಂತಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದೆಲ್ಲ ಎಷ್ಟು ಕೆಟ್ಟದಾಗಿ ಮಾಡಬಹುದು ಅನ್ನೋ ವ್ಲಾಗಿಗೆ ಇದು ಕರೆಕ್ಟಾಗಿದೆ. ಬಟ್ ಪರವಾಗಿಲ್ಲ ಗೈಸ್, ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾವು ಕೂಡ ಅಲ್ಲಿ ಇಲ್ಲಿ ನೋಡಿ ಮಾಡ್ತಾ ಇದ್ದೀವಿ. ಇಟ್ಸ್ ಓಕೆ. ನಿಮ್ಗೇನಾದರೂ ನೀವು ಈ ಥರ ಮಿಸ್ಟೇಕ್ಸ್ ಏನಾದ್ರು ಮಾಡಿದ್ದೀರಾ ಅಂತಂದರೆ ಹೇಳಿ ಕಮೆಂಟಲ್ಲಿ. ನಮಗೂ ಒಂದು ಓಕೆ ಫೈನ್, ನಮ್ಗೆ ಕೂಡ ಒಬ್ರು ಜೋಡಿದಾರ ಅಂತ ಅನ್ಸುತ್ತೆ. 45 ಗ್ರಾಮ್ಸ್ ಆಗಿಲ್ವಂತೆ. ಸೊ ಅಕ್ಕ ಅವರು ಮತ್ತೊಂದ್ಸಲ ಇನ್ನೊಂದು 45 ಗ್ರಾಮ್ಸ್ ಹಾಕ್ಬಿಟ್ಟು ಕುದಿಸ್ತಾ ಇದ್ದಾರೆ. ಫಸ್ಟ್ ಲೇಯರ್ ಆಲ್ರೆಡಿ ಹೀಗೆ ಆಗಿದೆ. ಸೊ ಇವಾಗ ನಾವು ನೆಕ್ಸ್ಟ್ ಲೇಯರ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಕಲರ್ ಚೇಂಜ್ ಮಾಡಿ, ಸೇಮ್ ಪ್ರೊಸೀಜರ್. ಸ್ವಲ್ಪ ಕಲರ್ನ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಇದರಲ್ಲಿ. ಚೆನ್ನಾಗಿ ಬರ್ತದೆ ಅದು ಲ್ಯಾವೆಂಡರ್ ಸ್ಮೆಲ್. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಲ್ವಾ? ಸೊ ನೀವೇ ಹೇಳಿ ಈ ಕ್ಯಾಂಡಲ್ ಹೇಗೆ ಬರಬಹುದು ಅಂತ. ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಬರಲ್ವಾ ಅಂತ. ದಿಸ್ ಈಸ್ ಲೈಕ್ ನಮ್ದು ಆಲ್ರೆಡಿ ಫಸ್ಟ್ ಲೇಯರ್ ಆಗಿದೆ. ಓಕೆ, ತೋರಿಸ್ತೀನಿ ನಿಮಗೆ. ಈ ಕಲರ್ ಬಂದಿದೆ. ಅವ್ರು ಮತ್ತೊಂದು ವಿಡಿಯೋ ಮತ್ತೊಂದು ಕಲರ್ ಮಾಡ್ತಾ ಇದ್ದಾರೆ. ವಾವ್, ಕಲರ್ ಸಖತ್ ಪ್ರಿಟಿ ಆಗಿದೆ. ಅವ್ರ ಸೆಕೆಂಡ್ ಕಲರ್ ಇಸ್ ಲೈಕ್ ದಿಸ್. ಹೀಗೆ 2 ಲೇಯರ್ ಆಗಿದೆ ಇಲ್ಲಿ. A few moments later. ಏನಾಯ್ತು? ಕ್ಯಾಂಡಲ್ ವಿಕ್, ಎಕೋ ವಿಕ್. ಎಲ್ಲಿದೆ ವಿಕ್? ಕಾಣಿಸ್ತಿಲ್ಲ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಗೈಸ್, ಇದೊಂದು ಎಡಿಷನ್ ಐಟಮ್ ಮಿಸ್ ಮಾಡಿಬಿಟ್ಟಿದ್ವಿ. ಪಾಪ ಅವ್ರು ಏನೋ ಹುಡುಕ್ತಾ ಇದಾರೆ. ಕಾಣಿಸ್ತಿಲ್ಲ, ತಗೊಂಡು ಅನ್ಸುತ್ತೆ. ಹೋಯ್ತು. ವಿಕ್ಕೆ ಇಟ್ಟಿಲ್ಲ. ಎಲ್ಲಿದೆ ವಿಕ್ಕೆ ತಗೊಂಬಂದು. ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ಗಳಾಗುತ್ತೆ, ಕೆಲವೊಂದು ಐಟಮ್ಸ್ಗಳು ಮಿಸ್ ಆಗಿಬಿಡುತ್ತೆ, ಕೆಲವೊಂದು ಐಟಮ್ಸ್ಗಳು ಮರ್ತೋಗ್ಬಿಡುತ್ತೆ. ಬಟ್ ದಟ್ಸ್ ಫೈನ್. ಅವ್ರು ಇವಾಗ ಅದೇನೋ ಒಂದು ದಾರ ಇದೆಯಲ್ಲ ಅದನ್ನು ತೊಗೊಂಡು ಬರೋಕ್ಕೆ ಅವ್ರು ಹೋಗಿದ್ದಾರೆ. ಅವ್ರಿಗೆ ಬಂದಮೇಲೆ ಮತ್ತೆ ನಾವು ರೀಸ್ಟಾರ್ಟ್ ಬಂದರು.
ತನಕ ಮಾಡ್ತೀಯಾ? ಆಯ್ತು. ಸೊ ಗೈಸ್ ಅಲ್ಲಿ ಮಿಸ್ ಆಗಿರೋಂಥ ಐಟಮ್ ಇದೆ. ನಿನ್ ಕವರ. ಸೊ ಇದು ಹೆಸರಂತ ಇದು ಎಕೋವಿಕ್ ಅನ್ನೋದು ಕೂಡ ಒಂದು ಐಟಮ್ ಇದೆ. ಇದು ಮಿಸ್ ಆಗ್ಬಿಟ್ಟಿತ್ತು. ಅದು ಆಲ್ರೆಡಿ ಒಣಗೋಗ್ಬಿಡ್ತೇನಪ್ಪ ಅದು. ಮೆಲ್ಟ್ ಆಗಿ ಹೋಗಿದ್ದೀನಿ ನೋಡೋಣ ಎಲ್ಲಿ ತನಕ ಹೋಗುತ್ತಂತ. ಸೊ ಇವಾಗ ನಾವು ಹಾರ್ಟ್ ಶೇಪ್ ಮಾಡ್ತಾ ಇದೀವಿ. ನೀವೆಲ್ಲ ಮುಂಚೆ ಹೇಳಬೇಕಿತ್ತು. ಸೊ ಇಲ್ಲಿ ನಾವು ಸಿಲಿಕಾನ್ ಮೌಲ್ಡ್ ಕೂಡ ಇಟ್ಕೊಂಡಿದ್ವಿ. ಇದು ನಿಮಗೆ ಶೇಪ್ಸ್ ಅಲ್ಲಿ ಏನಾದ್ರು ಬೇಕು ಅಂತ ಅಂದ್ರೆ ಪಿಂಕ್ ಕಲರ್ ಮಾಡ್ತಾ ಇದೀವಿ. ಮೋಸ್ಟ್ಲಿ ಅದು ಲಾಸ್ಟ್ ಲೇಯರ್ ಅನ್ಕೊಂತೀನಿ. ಲಾಸ್ಟ್ ಲೇಯರ್ ಅಲ್ವಾ ಇದು? ಇದೊಂದು ಲಾಸ್ಟ್ ಲೇಯರ್. ಇದು ಲೇಯರ್ ಮಾಡ್ತಾ ಇರೋದು ಗೈಸ್. ಮೋಸ್ಟ್ಲಿ ಇದು ಪಿಂಕ್ ಇಂದ ಬ್ಲ್ಯಾಕ್ ಆಗೋ ಚಾನ್ಸಸ್ ಇದೆ. ಅಷ್ಟು ಕುದಿಸ್ತಾ ಇದ್ದಾಳೆ ಇವಳು ಇವಾಗ. ಫೈನಲ್ ಕಲರ್. ಈ ಕಲರ್ ನೋಡಕ್ ಎಷ್ಟು ಚೆನ್ನಾಗಿ ಪ್ರಿಟಿಯಾಗಿ ಕಾಣಿಸ್ತಿದೆ. ಅಲ್ಲಿ ಹಾಕಿದ ಕ್ಯಾಂಡಲ್ ಮೆಲ್ಟ್ ಆದಾಗ ಚೆನ್ನಾಗಿ ಕಾಣಿಸ್ತಿದೆ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಕಲರ್. ಮೆಸ್ಸಲ್ಲಿ ಅರಳಿದ ಕ್ಯಾಂಡಲ್ ನಮ್ಮ ನೆಕ್ಸ್ಟ್ ಟೈಟಲ್. ಬ್ಲೂ ಹಾರ್ಟ್. ಸೊ ಫೈನಲಿ ಗೈಸ್ ಒನ್ ಕ್ಯಾಂಡಲ್ ರೆಡಿ ಆಗಿದೆ. ಮೋರ್ ಪಿಂಕ್ ಕಲರ್ ಇಸ್ ಆಲ್ಸೋ ರೆಡಿ. ಲೇಯರ್ಸಿಗೆ ಪ್ಲಾನ್ ಮಾಡಿರೋದು 3 ಲೇಯರ್ಸಿಗೆ ಸ್ಟಾಪ್ ಮಾಡಿದ್ದೀವಿ. ದಿಸ್ ಇಸ್ ಅವರ್ ಫೈನಲ್ ಕಲರ್ ಕಾಂಬಿನೇಷನ್ ಆಫ್ ಕ್ಯಾಂಡಲ್. ಹೇಗಿದೆ ಅಂತ ಹೇಳಿ. ಇನ್ನು ನಾವು ಅದಕ್ಕೆ 2 hours ವೇಟ್ ಮಾಡಬೇಕು. ಅದು ಫುಲ್ ಮೆಲ್ಟ್ ಆಗಿ ಫುಲ್ ಒಂದು ಸಾಲಿಡ್ ಫಾರ್ಮಿಗೆ ಬರೋ ತನಕ. ಅದಕ್ಕೆ ನಂಗೆ ಸಖತ್ ಹಸುವಾಗ್ಬಿಟ್ಟಿದೆ. ಅದಕ್ಕೆ ನಾವಿಲ್ಲಿ ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಪಿಜ್ಜಾ ಆರ್ಡರ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಓ ಮೈ ಗಾಡ್, ಪಿಂಕ್ ಕಲರ್ ಆಗ್ಬಿಟ್ಟಿದೆ. ಅದು ಬೇರೆ ಕಲರ್ ಆಗ್ಬಿಟ್ಟಿದೆ. ಯಾಕೋ ನಮ್ಮ ನಸೀಬೆ ಸರಿ ಇಲ್ಲ ಅನ್ಸುತ್ತೆ. ಇಲ್ಲ ಏನೇನು ಟ್ರೈ ಮಾಡಕ್ ಹೋಗ್ತೀವಿ ಎಲ್ಲ ಉಲ್ಟಾ ಪಟ್ಟ ಆಗ್ತಾ ಇದೆ ಗೈಸ್. ಬಟ್ ಪಿಂಕ್ ಕಲರ್ ಬರ್ಬೇಕಿತ್ತು. ಇದು ಪಿಂಕ್ ಕಲರ್ ಬದಲು ಅಟ್ಲೀಸ್ಟ್ ನೋಡಿ ಪಿಂಕ್ ಕಲರ್ ಅದು ಹಾರ್ಟ್ ಕ್ಯಾಂಡಲ್ ಚೆನ್ನಾಗಿ ಬಂದಿದೆ. ಅದು ಹಾರ್ಟ್ ಸಿಲಿಕಾನ್ ಮೋಡಿಂದ ಚೆನ್ನಾಗಿ ಬಂದಿದೆ. ಬಟ್ ಇದು ಕಲರ್ ಚೇಂಜ್ ಆಗ್ಬಿಟ್ಟಿದೆ. ದಿಸ್ ಇಸ್ ಆ ಫೈನಲ್ ಲುಕ್. ಫೈನಲಿ ಕ್ಯಾಂಡಲ್ ರೆಡಿ ಆಗಿದೆ. ಎಸ್. 1 hour later. ಫೈನಲಿ ಪಿಜ್ಜಾ ಬಂತು. ಎಷ್ಟು ಹಸುವಾಗ್ಬಿಟ್ಟಿದೆ ನನಗಂತೂ. ಅಂದ್ರೆ ಐ ಲೈಕ್ ಪಿಜ್ಜಾ ಇಸ್ ನಾಟ್ ಗುಡ್ ಥಿಂಗ್ ಬಟ್ ನನಗೆ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಪಿಜ್ಜಾ ಕ್ರೇವಿಂಗ್ ಬಂದ್ಬಿಡ್ತಿದೆ. ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ನನಗೆ ಸಿಕ್ಕಾಪಟ್ಟೆ ಹಸುವಾಗ್ಬಿಡುತ್ತಪ್ಪ. ಯಾವಾಗ ಕಾಯ್ತಾ ಇದ್ದೆ ನಾನು ಯಾವಾಗ ಏನೋ ತಿಂತೀನಿ ಅಂತ ಹೇಳ್ಕೊಂಡು. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದನ್ನ ನಿಮ್ಗೆ ಇದು ಫೈನಲಿ ನಾವು ಕ್ಯಾಂಡಲ್ ಮೇಕಿಂಗ್ ಮಾಡೋದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ಮಧ್ಯದಲ್ಲಿ ಎಷ್ಟೋ ಮೆಸೇಜ್ ಆದರೂ ಕೂಡ ಫೈನಲಿ ಅದನ್ನು ಒಂದು ಅಟ್ಲೀಸ್ಟ್ ಕಲರ್ ಕಾಂಬಿನೇಷನ್ ಏನೋ ಮಿಸ್ ಆಗಿರ್ಬೋದು. ಬಟ್ ಅಟ್ಲೀಸ್ಟ್ ಒಂದು ಕ್ಯಾಂಡಲ್ ಮೇಕಿಂಗ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಪ್ರಾಬ್ಲಮ್ ಏನಿಲ್ಲ. ಬಟ್ ನಾನು ಆ್ಯಕ್ಚುಲಿ ಐ ಹ್ಯಾವ್ ಟು ಗಿವ್ ಕ್ರೆಡಿಟ್, ಮೋಸ್ಟ್ ಆಫ್ ದ ಕ್ರೆಡಿಟ್ ಟು ಹರ್. ಯಾಕಂದರೆ ಅವಳೇ ಎಲ್ಲ ಪ್ರಾಡಕ್ಟ್ಸ್ನ ತೊಗೊಬಂದು ಎಲ್ಲ ಥರದಲ್ಲೂ ವರ್ಕ್ ಮಾಡಿದ. ಜಸ್ಟ್ ಸಣ್ಣ ಪುಟ್ಟ ಮಾತ್ರ ಹೆಲ್ಪ್ ಮಾಡಿರೋದು. ಸೊ ಥ್ಯಾಂಕ್ ಯು ಸುಶ್. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು.